ಸಾ ಸಾ ಪೊಲೀಸ್ ಸಾಹೇಬನಿಗೆ ಹೇಳ್ಬಿಡಿ ಸಾ ಬಾಡಿ ನನ್ನ ಮಗಂದು ಅಲ್ಲ, ನನಗೆ ಅವನು ಯಾರು ತಿಳಿಯೋದು ಸಾ. ನನಗೆ ಅವನ ಜೋಬ ಕಾಸುಗಳೇನ ಬೇಕು ಎತ್ಕೊಂಡು ಅದನ್ನ ಬಾಡಿ ಅಂದರೆ ಕೊಟ್ಟೇ ಬಿಡೋದು ಅವ್ರ. ಅವನ ಜೋಬ ಕೈಗೆ ನೋಡ್ತೀನಿ, ಕಾಸು ಇಲ್ಲ ಕಟ್ರೆ ಇಲ್ಲ ಸಾ, ಏನಿಲ್ಲ. ಅದಕ್ಕೆ ವಾಪಸ್ ತಗೊಂಬಂದು ತಿರ್ಗಾ ಅಲ್ಲೇ ಬಿಟ್ಟಿದ್ದೀನಿ. ಆ ಬಂಡಿ ತಿಳ್ಕೊಂಡು ಹೋಗೋಪಟ್ಟಿಗೆ ಸುಸ್ತಾಗೋಯ್ತು ಸಾ, ಕುಡಿದಿದ್ದೆಲ್ಲ ಇಳ್ದೋಯ್ತು ಸಾ. ಕಾಸು ಕೊಡಿ ಸಾ. ಯೋ, ಇಲ್ಲಿಂದ ಹೊತ್ತಿಗೆ ಏಟಿಗೆ ಬೀಳ್ಬೇಕಾ ನಿಂಗೆ? ನಡಿ ಇಲ್ಲಿಂದ. ಏನ್ರಿ ನೀವು ಬಾಡಿ ನೋಡ್ತೀರಾ ಅಥವಾ ನಾನು ತಗೊಂಡೋಗ್ಲಾ? ವಿಜಯ್ ನಡಿಯಪ್ಪ ನಡಿ, ಕೊಡು ಅವ್ರಿಗೊಂದ 500 ಕಾಸು ಕೊಟ್ಬಿಡು. ಓ ದೇವರು ಸಾ, ನೀವು ದೇವರು ಸಾ. ಆ ಡೆಡ್ ಬಾಡಿಗೆ ನಿಮ್ಗೂ ಅವ್ರಿಗೆ ಏನೇನು ಸಂಬಂಧ ಐತೇನು ಸಾ? ಆಯ್ತಾ ಬರ್ರೆ, ನಿಮ್ಗೂ ಅವ್ರಿಗೂ ಸಂಬಂಧ ಇದ್ರೆ ನಾನೇ ಸುಟ್ಟಾಕ್ತೀನಿ 2 ಬಾಡಿನೂ. ನನಗೆ ಇನ್ನೂ ಒಂದು 2,000 ಕಾಸು ಕೊಟ್ಬಿಡಿ ಸಾ. ಹೋಗಿ ಸಾ, ನೋಡೋಗಿ ನೀವು, ನಿಮ್ಮವರೇನೋ ಅವರು. ಹ್ಞೂ ಸರಿ ಇರಪ್ಪ, ನೋಡ್ಕೊಂಬತ್ತೀರಿ. ಯೋ, ಏನಿಂದ ಏನಂತ? ನಡಿ ಇಲ್ಲಿಂದ, ನಡಿಯಯ್ಯ, ಹೋಗ್ಬೇಕು ಇಲ್ಲಿಂದ. ಇಲ್ಲಿ 1 ನಿಮಿಷ ಇದ್ದಿ ಅಂದರೆ ಬೀಳ್ತವೆ ಏಟಿಲ್ ನಿಂಗೆ. ಅಪ್ಪ ಸಂಗೀತ ಅಕ್ಕ ಸಂಗೀತ ಅಕ್ಕ, ಮಗಳೇ ಸಂಗೀತ, ಎಂಥ ಕೆಲಸ ಮಾಡ್ಕೊಂಬಿಟ್ಟಮ್ಮ. ಬಂಗಾರದಂಥ ಜೀವನ ನಾಳು ಮಾಡ್ಕೊಂಡಲ್ಲಮ್ಮ. ನಾನು ಆವತ್ತು ಹೇಳ್ದೆ ನಿನ್ನ ಗಂಡನ ಜೊತೆ ಹೋಗು ಅಂತ. ನನ್ನ ಮಾತೇ ಕೇಳ್ತಾ ಇಲ್ಲ. ನಿನ್ನ ಜೀವನ ನಿನ್ನ ಕೈಯಾರನೇ ಹಾಳು ಮಾಡ್ಕೊಂಡಲ್ಲಮ್ಮ ಮಗಳೇ. ನಿಮ್ಮಮ್ಮನ ನಾನು ಏನಂತ ಹೇಳಲಿ ಸಂಗೀತ? ವಿಜಯ್, ಎಂಥ ಕೆಲಸ ಆಗೋಯ್ತಪ್ಪ. ಸರ್, ಏನು ಸರ್ ಅವ್ರಿಗೂ ನಿಮಗೂ ಸಂಬಂಧ ಗುರ್ತಿಡಿದ್ರಾ? ಸರ್, ಯಾಕೆ ಸರ್ ಮುಖನೇ ಕಾಣ್ತಾ ಇಲ್ಲ ಸರಿಯಾಗಿ? ಆ ಬಟ್ಟೆ ಎಲ್ಲನೂ ನಮ್ಮ ಅಕ್ಕದೇ ಸರ್, ಚಪ್ಪಲಿ ಎಲ್ಲ ನಮ್ಮ ಅಕ್ಕದೇ. ಅದು ನಾನೇ ತಗೊಟ್ಟಿದ್ದು ಸರ್ ಚಪ್ಪಲಿ ಎಲ್ಲನೂ. ಆ ಬಟ್ಟೆ ಎಲ್ಲ ನಮ್ಮ ಅಮ್ಮದು ಸರ್, ನಮ್ಮ ಅಕ್ಕ ಸರ್ ಅವರು. ಓ ಹೌದಾ, ಸರಿ ಬೇಜಾರಾಗಿ ಬಿಡಿ. ಅಷ್ಟೇ ಋಣ ಇದ್ದಿದ್ದು ಅನ್ಸುತ್ತೆ, ಏನು ಮಾಡೋಕ್ಕಾಗಲ್ಲ. ಆಕಸ್ಮಿಕವಾಗಿ ಏನೋ ರೈಲ್ವೆ ಅಲ್ಲಿ ದಾಟಕ್ಕೆ ಹೋಗಿದ್ದಾರೆ, ರೈಲ್ ಸಿಕ್ಕೋಗಿದ್ದಾರೆ, ಏನು ಮಾಡೋಕ್ಕಾಗಲ್ಲ. ಅವ್ರವ್ರ ಹಣೆ ಬರ. ಸರಿ, ಬಾಡಿ ತೊಗೊಂಡೋಗ್ತೀರಾ ಇಲ್ಲ ನಾವೇ ತೊಗೊಂಡೋಗೋದಾ? ಸರ್, ನಾವೇ ತಗೊಂಡೋಗ್ತೀವಿ ಸರ್. ಸರಿ ತಗೊಂಡೋಗಿ ಸರ್, ನಾನು ಅದನ್ನು ಸುಟ್ಬಿಟ್ಟು ಬೂದಿ ಕೊಡ್ತೀನಿ ಬನ್ನಿ ಸರ್. ಬನ್ನಿ ಸರ್, ಬೂದಿ ಕೊಡ್ತೀನಿ ಬನ್ನಿ, ನಾನೇ ಸುಟ್ಟಾಕ್ತೀನಿ. ಸುಮ್ಮನೆ ಹೋಗು ಅಂತಂದ್ರೆ ತಳ್ಳೆ ಮಾಡ್ತೀವಿ. ಇಲ್ಲ ನಡಿ ಇಲ್ಲಿಂದ. ಸರ್, ಯಾವುದೋ ಒಂದು 3 ಕಾಸು ಸಂಪಾದನೆ ಮಾಡ್ಕೊಳ್ಳೋಣ ಅಂದರೆ ನೀವೇನು ಸರ್ ಹಿಂಗೆ ಮಾತಾಡ್ತೀರಾ? ಸುಮ್ಮನೆ ಹೋಗಿ ಸರ್. ಅವರು ಅದು ಏನೇನು ಸೈನ್ಗಳೆಲ್ಲ ಹಾಕಿಸ್ಕೊಂಡಾರಲ್ಲ, ಹಾಕೋಗಿ ಸರ್, ಹಾಕೋಗಿ ಸೈನ್ಗಳು. ಕುಡಿದ್ಬಿಟ್ಟು ಬಂದ್ಬಿಟ್ಟು ಎಲ್ಲ ಕಾನೂನು ಬಗ್ಗೆನೂ ಹೇಳ್ತಾನೆ. ನಡಿಯೇ ಇಲ್ಲಿಂದ. ಸರ್ ಬನ್ನಿ, ಅಲ್ಲೊಂದು ಸೈನ್ ಮಾಡಬೇಕು. ಯಾರಾದರೂ ಒಬ್ಬರು ಬನ್ನಿ ಸರ್. ಇಲ್ಲ ಈ ಫೈಲ್ಗೆ ಸೈನ್ ಮಾಡಿ ಸರ್. ಒಂದು ನೋಡ್ದ ಇಲ್ಲೇ ಆ ಹುಡುಗಿ ಆದ್ರೆ ಏನನ ಒಡವೆ ಗಿಡವೆ ಆಯ್ತಾ ನೋಡಂತಡಿ. ಅಲ್ಲಿ ನಿಂತ್ಕೋ. ಎಲ್ಲಿಗೆ ಹೋಗ್ತಾ ಇರೋದು? ಅಲ್ಲೇ ನಿಂತ್ಕೊಳ್ಳೋ. ಏನೋ ನಿಂಗೆ ಅಲ್ಲಿ ಕೆಲಸ? ಸರ್, ಅದು ನಿಮ್ಮದೆಲ್ಲ ಬಾಡಿ, ಇವಾಗ ಅವ್ರದ್ದು. ಇವ್ರನ್ನ ಸುಟ್ಬಿಟ್ಟು ಬೂದಿ ಕೊಡೋ ಜವಾಬ್ದಾರಿ ನಂದು. ನೀವು ಸುಮ್ಮನೆ ನಿಂತ್ಕೊಳ್ಳಿ ಸರ್. ಒಂದ್ಸರಿ ಸ್ಟೇಷನ್ ಕರ್ಕೊಂಡೋಗಿ ಏರ್ಪ್ಲೇನ್ ಹತ್ಸಿದ್ರೆ ಅವಾಗ ಗೊತ್ತಾಗ್ತೈತೆ ನಿಂಗೆ. ದುರಂಕರ ಎಲ್ಲ ಇಳಿತೈತೆ. ಬೇಕಾ ಏನಾದ್ರು ನಿಂಗೆ? ಸರ್, ಸ್ಟೇಷನಾಗ ಅಲ್ಲ ಸರ್ ಏರ್ಪ್ಲೇನ್ ಹತ್ತೋದು, ಏರ್ಪೋರ್ಟಾಗ. ರೈಲ್ ಮಾತ್ರ ಸ್ಟೇಷನಾಗ ಹೋಗಿ ಎಕ್ಕೋದು, ಫ್ಲೈಟ್ ಎಕ್ಕೋದು ಏರ್ಪೋರ್ಟಾಗ. ಸರ್ ಏನು ಸರ್ ಅಷ್ಟು ಗೊತ್ತಾಗಲ್ಲ ಏನು ಸರ್ ನಿಮ್ಗೆ? ಹೋಗಿ ಸರ್. ನಾವಿನ್ ಬಾಡಿ ತೊಗೊಂಡು ಹೋಗ್ಬೋದಾ ಸರ್? ಹಾಂ ಸರಿ ರೀ, ತೊಗೊಂಡೋಗ್ರಿ. ಅಪ್ಪ, ಯಾಕಪ್ಪ ಆ ಕಡೆಗೆ ತಿರ್ಕೊಂಬಿಟ್ರಿ? ಹೆಂಗಪ್ಪ ನೋಡಲಿ ನಾನು, ಹೆಂಗೆ ನೋಡಲಿ ನಾನು? ಇದೇ ಕೈಲಾಗಿ ಎತ್ತಿ ಆಡಿಸಿದ್ದಪ್ಪ ಅವಳನ್ನ. ಎಂಥ ಕೆಲಸ ಮಾಡ್ಕೊಂಬಿಟ್ಲು ನೋಡ್ದ ವಿಜಯ್? ಅವಳಿಗೆ ಏನು ಕಡಿಮೆ ಆಗಿತ್ತು? ಏನು ಕಡಿಮೆ ಆಗಿತ್ತಪ್ಪ? ಅಯ್ಯೋ ಭಗವಂತ, ಎಂಥ ಶಿಕ್ಷೆ ಕೊಟ್ಟಪ್ಪ ನನಗೆ. ಸರ್, ನೀವೇನು ಬೇಜಾರು ಮಾಡ್ಕೊಂಬಿಡಿ, ಸುಮ್ಮನೆ ರೀ. ಅವರೇ ಓದೋರೆ ಪುಣ್ಯಾತುಮ್ರು, ಇರೋರು ನಾವೇ ಪಾಪಾತ್ಮರು. ಇನ್ನೂ ಏನೇನು ನೋಡಬೇಕು ನಾವು? ಅವ್ರು ಪುಣ್ಯಾತುಮ್ರು ಸರ್, ಅದಕ್ಕೆ ಬೇಗ ಹೊರಟೋದ್ರು. ನಾವು ಪಾಪಾತ್ಮರು ಇಲ್ಲಿರೋರು. ಇನ್ನೂ ಈ ಕಣ್ಣಾಗ ಏನೇನು ನೋಡಬೇಕು ಸರ್? ಹುಟ್ಟಿದ ಮೇಲೆ ಒಂದು ದಿವಸ ಸಾಯಲೇಬೇಕಲ್ಲ ಸರ್.
ನೀವೇನು ಮನ್ಸಿಗೆ ಬೇಜಾರು ಮಾಡ್ಕೊಂಬಿಡಿ. ಅವ್ರಿಗೆ ನಿಮ್ಮ ಆತ್ಮಕ್ಕೆ ಶಾಂತಿ ಸಿಗಲಿ ಅಂತ ಕೋರ್ಕೊಳ್ಳಿ. ನೀವೇನು ಬೇಜಾರು ಮಾಡ್ಕೊಳಕ್ಕೆ ಹೋಗ್ಬೇಡ್ರಿ. ಏನೋ ಹೋಗಪ್ಪ, ನಮ್ಮ ಮಳೆ ಬರೋನೇ ಸರಿಲ್ಲಪ್ಪ. ಏನು ಮಾಡೋದು ಏನು? ನಮ್ಮ ಜೊತೆಗೆ ಇದ್ಕೊಂಡು ನಂಬಿಕೆ ಮೋಸ ಮಾಡ್ತಾನೆ. ಯಾರನ್ನ ನಂಬೋದೋ ಯಾರನ್ನ ಬಿಡೋದು ಇವಾಗಿನ ಕಾಲದಾಗೆ ಎಲ್ಲ ವಿಚಿತ್ರನಪ್ಪ, ವಿಚಿತ್ರ. ಅವಳ ಜೀವನ ಅವಳೇ ಹಾಳು ಮಾಡ್ಕೊಂಡ್ಲಪ್ಪ, ಅವಳೇ ಹಾಳು ಮಾಡ್ಕೊಂಡ್ಲು. ಏನು ಕಡಿಮೆ ಮಾಡಿದ್ರಪ್ಪ? ರಾಣಿ ಬದುಕ್ತಂಗೆ ಬದುಕ್ತಾ ಇದ್ಲು, ಅವಳೇ ಹಾಳು ಮಾಡ್ಕೊಂಡ್ಲಪ್ಪ. ಸರ್ ನೀವು ಹೋಗಿ ಸರ್, ನಿಮ್ಮ ಮನೆ ಅಡ್ರೆಸ್ ಕೊಟ್ಬಿಟ್ಟು ಹೋಗಿ, ನಾನು ಅಲ್ಲಿಗೆ ಮಡಿಕೆ ತಂದ್ಕೊಡ್ತೀನಿ ಸರ್. ನಿಮ್ಮ ಮನೆಗೆ ಹೋಗಿ ಸರ್. ಮಡಿಕೆ ಅಂತ ಗೊತ್ತಾಗದೇ ಇರೋ ಥರ ಪ್ಯಾಕ್ ಮಾಡ್ಕೊಂಬಪ್ಪ. ಹಾಂ, ನಾನಿರ್ತೀನಿ, ಇಲ್ಲ ನನ್ನ ಮಗ ಇರ್ತಾನೆ. ನಮ್ಮಿಬ್ಬರನ್ನು ನೋಡಿದ್ಯಲ್ಲ, ನಮ್ಮಿಬ್ಬರಲ್ಲಿ ಯಾರಿಗಾದ್ರೂ ಒಬ್ಬರು ಕೈಲಿ ಕೊಡಬೇಕು ಆಯಿತಾ? ಬೇರೆ ಯಾರಾದರೂ ನಮ್ಮ ಮನೆಯಲ್ಲಿ ಕೇಳಿದ್ರೆ ಇಲ್ಲ ಅಂತೇಳಿ ಕೊಡಲ್ಲ ಅಂತೇಳ್ಬಿಟ್ಟು ವಾಪಸ್ ತೊಗೊಂಬಂದ್ಬಿಡಿ ನೀವು. ಹಾಂ, ಇನ್ನೊಂದು ದಿವಸ ಬಂದರೆ ನಾವಿದ್ದಾಗ ಕೊಡಿ. ನಾವಿಬ್ಬರನ್ನ ಬಿಟ್ಟು ನಮ್ಮ ಮನೇಲಿ ಯಾರ ಕೈಲೂ ಕೊಡಬಾರ್ದು ನೀವು. ಏನಂತ ಕೇಳಿದ್ರೆ ಗಿಫ್ಟು ಅಂತ ಹೇಳಿ. ಹಾಂ ಹಾಂ ಸರಿ ಸರ್, ಆಯ್ತು ಸರ್. ಇಲ್ಲ ಅಂತಂದರೆ ನಿಮ್ಮದು ಫೋನ್ ನಂಬರ್ ಕೊಟ್ಬಿಡಿ ಸರ್, ನಾನು ನಿಮ್ಗೆ ಫೋನ್ ಮಾಡ್ಕೊಂಬರ್ತೀನಿ. ಸರಿನಪ್ಪ, ಆಯಿತು. ಸರಿ, ನಮ್ಮ ಮನೇಲಿ ಇಬ್ಬರು ಹೆಂಗಸರಿರ್ತಾರೆ. ಹಾಂ, ಒಂದು ಚಿಕ್ಕ ಮಗು ಇರುತ್ತೆ. ಕೇಳಿಸ್ಕೊ, ಯಾವ್ರು 3 ಜನ ಕೈಲಿ ಕೊಡಬಾರ್ದು. ನನ್ನ ಮಗ ಇನ್ನೊಬ್ಬ ಅಜ್ಜಯ್ ಅಂತಿದ್ದಾನೆ, ಅವ್ನ ಕೈಲಿ ಕೊಡಬೇಡ್ರಿ. ನಮ್ಮಿಬ್ಬರ ಕೈಲೇ ಕೊಡಬೇಕು. ನೀವೇನಾದರೂ ಅಪ್ಪಿ ತಪ್ಪಿ ಅವ್ರ ಕೈಲಿ ಯಾರ ಕೈಲಾದರೂ ಕೊಟ್ಟರೆ ಜಾಸ್ತಿ ಅನಾಹುತಾಗುತ್ತಪ್ಪ. ಚೆನ್ನಾಗಿ ಜ್ಞಾಪಕ ಇಕ್ಕೋಪ್ಪ. ಹ್ಞೂ ಸರ್, ಸರಿ ಸರ್, ಆಯ್ತು ಸರ್. ನೀವೇನು ದಿಗಿಲು ಬಿಡಬೇಡ ಬಿಡಿ, ನಾನು ಫೋನ್ ಮಾಡ್ತೀನಿ. ನೀವು ಈಚೆ ಬಂದು ಈಸ್ಕೊಂಡೋಗಿ ಸರ್. ಸರಿನಪ್ಪ, ಆಯ್ತಪ್ಪ. ಸರ್ ಅಲ್ಲಿ ಬಾಗಿಲಲ್ಲಿ ನೆಲ್ಲಿ ಐತೆ, ಅಲ್ಲಿಗೆ ಹೋಗ್ಬಿಟ್ಟು ಕ್ಲೀನಾಗಿ ಕೈ ಕಾಲು ಮುಖ ತೊಳ್ಕೊಂಡು ಹೋಗಿ ಸರ್. ಸರ್ ನನಗೆ ಕಾಸು ಕೊಡಿ ಸರ್, ಒಂದು 5,000ನಾದರೂ ಕಾಸು ಕೊಡಿ ಸರ್. ಅದನ್ನೆಲ್ಲ ಕ್ಲೀನ್ ಮಾಡಬೇಕು, ಅದನ್ನು ಮಡಿಕೆ ತುಂಬಬೇಕು. ಎಷ್ಟೊಂದು ರಿಸ್ಕ್ ಇತ್ತೈತೆ ಸರ್. ಇನ್ನೂ ಉರಿಯೋದು ಎಷ್ಟೊಂದು ಲೇಟ್ ಆಗ್ತೈತೆ. ಇನ್ನೂ 3 ಅವರ್ 4 ಅವರ್ ನಾನು ಇಲ್ಲೇ ಇರಬೇಕು ಸರ್. ಆ ಬುಡ್ಡೆ ಎಲ್ಲ ಡಮ್ ಅಂತ ಶಬ್ದ ಬರೋವರೆಗೂ ಉರಿಬೇಕು. ಕೊಡಿ ಸರ್ ಒಂದು 5,000. ಕೊಡ್ತೀನಪ್ಪ, ಕೊಡ್ತೀನಿ. ಪಾಪ ನಿಮಗೂ ಕಷ್ಟ ಐತೆ, ಕೊಡ್ತೀನಿ. ನಿನ್ನ ಕೆಲಸಕ್ಕೆ ನಾವು ಮೋಸ ಮಾಡಲ್ಲಪ್ಪ. ವಿಜಯ್, ಒಂದು 6,000ನೋ 7,000ನೋ ಕೊಡಪ್ಪ. ಹಾಂ ಸರಿಯಪ್ಪ, ಆಯಿತು. ಸರ್ ನೀವೇನು ದಿಗಿಲು ಬಿಡಬೇಡ್ರಿ, ಇದನ್ನೆಲ್ಲ ಕರೆಕ್ಟಾಗಿ ನಿಮ್ಮ ಕೈಗೆ ಸೇರಿಸೋ ಜವಾಬ್ದಾರಿ. ಇಲ್ಲ ಅಂತಂದರೆ ನಾನೇ ಶ್ರೀರಂಗಪಟ್ಟಣಕ್ಕೆ ಹೋಗಿ ಬಿಟ್ಬಿಟ್ಟು ಬಾ ಅಂತಂದರೆ ಬಿಟ್ಬಿಟ್ಟು ಬಂದುಬಿಡ್ತೀನಿ ಸರ್. ನೋಡಿ ಹೆಂಗೆ ಮಾಡಲಿ, ಬಿಟ್ಬಿಟ್ಟು ಬಾ ಅಂತಂದರೆ ನಾನೇ ಓದ್ತೀನಿ ಸರ್. ನಿಮ್ಗೆ ಯಾಕೆ ಸರ್ ಆ ಕಷ್ಟ ಇಲ್ಲ? ಬೇಡಪ್ಪ, ನಾನೇ ಬಿಟ್ಬಿಟ್ಟು ಬರ್ತೀನಿ. ಬೇಡ ನೀನು ಆ ರಿಸ್ಕ್ ಎಲ್ಲ ತೊಗೊಂಬೇಡ. ಮನೆ ಹತ್ರಕ್ಕೆ ತಂದು ಕೊಟ್ಟರೆ ಅಷ್ಟೇ ಸಾಕು. ರಿಸ್ಕ್ ಏನಿಲ್ಲ ಸರ್, ಮನೆಯಲ್ಲಿ ಯಾರಿಗೂ ಗೊತ್ತಾಗಬಾರ್ದು. ನಮ್ಮಿಬ್ಬರ ಕೈಲೇ ತಂದು ಕೊಡಬೇಕು ಅಂತಂದರೆ ನೀವು ಮನೆಯಲ್ಲಿ ಯಾರಿಗೂ ಗೊತ್ತಾಗ್ದಿರ ಈ ಕೆಲಸ ಮಾಡ್ತಾಯಿದ್ದೀರಾ ಅಂತ ಅನಿಸ್ತಾಯಿದೆ ಸರ್ ನನಗೆ. ಅದಕ್ಕೆ ಯಾಕೆ ನಿಮಗೆ ತೊಂದರೆ, ನಾನೇ ಹೋಗಿ ಬಿಟ್ಬಿಟ್ಟು ಬರ್ತೀನಿ ಸರ್. ಇಲ್ಲಪ್ಪ, ನಾವು ಮಾಡಿರೋ ಕೆಲಸ ನಾವೇ ಅದಕ್ಕೆ ಅಂತ್ಯ ಮಾಡಿರಬೇಕು. ನಾವೇ ಶುರು ಮಾಡಿದ್ದು, ನಾವೇ ಅಂತ್ಯ ಮಾಡೋದು. ಏನು ಮಾಡೋಕ್ಕಾಗಲ್ಲ, ನಮ್ಮ ಮನೆ ಬರ. ಅವರು ನಮ್ಮ ಚಿತಾಬಸ್ ಮನೆ ಎತ್ಕೊಂಡೋಗಿ ಅಲ್ಲಿ ಬಿಡಬೇಕು, ನಾವು ಎತ್ಕೊಂಡು ಹೋಗ್ತಾ ಇದ್ದೀರಿ. ಎಂಥ ವಿಪರ್ಯಾಸ ನೋಡ್ದೇನಪ್ಪ. ಏನು ಮಾಡೋದು ಸರ್, ಕಾಲ ಕೆಟ್ಟೋಗೈತೆ, ಏನು ಮಾಡೋಕ್ಕಾಗಲ್ಲ. ಇನ್ನೂ ಒಂದು 2,000 ಕೊಟ್ಟಿದ್ರೆ ಚೆನ್ನಾಗಿರುತ್ತಲ್ಲ ನಮ್ಮ ಮನೆಗೆ ಬತ್ತಿಯಲ್ಲ, ಅವಾಗ ಕೊಡ್ತೀನಪ್ಪ. ಇನ್ನೂ 2,000 ಏನೋ 4,000 ಕೊಡ್ತೀನಿ. ಸರಿ ಸರ್. ಏನನ್ನ ಕೆಲಸ ಇದ್ರೆ ಹೇಳಿ ಸರ್, ನಾನು ಮಾಡಿಕೊಡ್ತೀನಿ. ಸರಿನಪ್ಪ, ಆಯಿತು, ಮಾಡಿಕೊಡಿ ಅಂತ ಹೇಳು. ಸರ್ ನೀವು ಹೋಗ್ರಿ ನೀವು ಹೋಗ್ರಿ. ಅಲ್ಲಿ ಕೈ ಕಾಲು ಮಕ್ಕ ತೊಳ್ಕೊಂಡು ಅಲ್ಲೇ ವಿಭೂತಿ ಐತೆ, ಒಂದು ಸ್ವಲ್ಪ ಹಣಗಿಕ್ಕೊಂಡು ಹೋಗ್ರಿ ನೀವು. ಸರಿನಪ್ಪ, ಬಾ ವಿಜಯ್, ಹೋಗೋಣ. ನೀವೇನು ಯೋಚನೆ ಮಾಡಬೇಡಿ ಸಾ, ನಿಮ್ಮ ಮನೆಗೆ ಯಾರ ಕೈಗೂ ಸಿಕ್ಸಲ್ಲ, ಅದು ನಿಮ್ಮ ಕೈಲೇ ತಂದ್ಕೊಡ್ತೀನಿ ನಾನು, ಆಯಿತಾ? ನೀವು ದಿಗ್ಲು ಬಿಡ್ಬೇಡ್ರಿ, ಹುಷಾರಾಗಿರ್ರಿ. ನೀವು ಅಷ್ಟೇ, ಮನೆಗೇನು ಹೇಳಕ್ಕೆ ಹೋಗ್ಬೇಡ್ರಿ. ಸರಿನಪ್ಪ, ಆಯಿತು. ಇನ್ನು ಇದು ಹುರಿದು ಬೂದಿ ಆಗೋವರೆಗೂ ಕಾಯ್ಬೇಕು ನಾನು. ಆ ಪೊಲೀಸು ಅವನಲ್ಲ, ಮಾಡೋದು ಒಂದೊಂದು ಕೆಲಸ ಅಲ್ಲ ಅವ್ನು ಮಾಡೋದು. ಏನೋ ನಾವು ಒಡವೆನೋ ದುಡ್ಡು ಇತ್ತೇನೋ ಎತ್ಕೊಂಡೋಣ ಅಂತ ನಾನು ನೋಡಿದ್ರೆ ಅಷ್ಟು ಬರೀ ಅಡ್ಡ ಬಂದ್ಬಿಟ್ನ. ಇದನ್ನು ಉರಿಯೋವರೆಗೂ ಕಾಯ್ಬೇಕಾ ನಾನು? ಅದು ಬೇರೆ ಕರ್ಗೋಗುತ್ತೆ ಏನೋ. ಸರಿ, ಹುಣ್ಸೆಹಣ್ಣು ಹಾಕಿ ಉಜ್ಜಿದ್ರೆ ಆಯ್ತು ಬಿಡು. ಒಂದು ಅರ್ಧ kg ಹುಣ್ಸೆಹಣ್ಣು ತಗೊಂಡು ಅದ್ರಕ್ಕೆ ಒಡವೆ ಎಲ್ಲ ನೆನೆಹಾಕ್ಬಿಟ್ರೆ ಉಜ್ಜಿದ್ರೆ ಆಯಿತು. ಇವಾಗ ಹೆಂಗೋ ಅವ್ರು ಕಾಸು ಕೊಡ್ತೀನಿ ಅಂತ ಹೇಳೋರಲ್ಲ, ಎಲ್ಲ ಹೊಸ ಮಾಡ್ಕೊಂಬಂದು ತಗೊಂಡು ಈ ಬೂದಿ ಎಲ್ಲ ಅದ್ರಕ್ಕೆ ಹಾಕ್ಕೊಂಡು ಎತ್ಕೊಂಡಾಗ ಅವ್ರು ಕೊಟ್ಬಿಟ್ಟು ಕಾಸು ಇಸ್ಕೊಂಬಂದ್ಬಿಡ್ತೀನಿ. ಅಲ್ಲ ಇವ್ರೇನು ಮನೆಗೆ ಹೇಳ್ದಿರ ಆಸ್ಪತ್ರೆಯಿಂದ ಇಲ್ಲಿಗೆ ಹಂಗೆ ಎತ್ಕೊಂಬಂದ್ಬಿಟ್ಟವ್ರೆ. ಆಸ್ಪತ್ರೆಯಿಂದ ಮಶಾಣಕ್ಕೆ ಬಂದ್ಬಿಡೋದೇನ ಇವ್ರು ಸೀದಾ? ಮನೆಗೆ ಯಾರ್ಕನ ಹೇಳೋದು ಬೇಡ? ಏನೋ ಇವ್ರದ್ದು ಒಳಗುಟ್ಟೈತೆ, ಎಲ್ಲ ವಿಚಾರಿಸ್ಕೊಬೇಕು.